ಒಂದು ಸಣ್ಣ ಗ್ರಂಥಿ ಜಿಟ್ಟೆ ಆಕಾರದಲ್ಲಿ ಪ್ರತಿಯೊಬ್ಬರಿಗೂ ಹುಟ್ಟಿದ ಮಗುವಿಂದ ಹಿಡಿದು ನಮ್ಮ ಜೀವ ಇರೋವರೆಗೂ ಕೂಡ ಈ ಗ್ರಂಥಿ ಕಾರ್ಯಾಚರಣೆ ಮಾಡ್ತಾ ಇರುತ್ತೆ. ಈ ಜಿಟ್ಟೆ ಆಕಾರದ ಗ್ರಂಥಿ ಗಂಟಲಲ್ಲಿರುತ್ತೆ. ಇದಕ್ಕೆ ನಾವು ಥೈರಾಯ್ಡ್ ಗ್ರಂಥಿ ಅಂತ ಕರಿತೀವಿ. ಸೊ ಈ ಥೈರಾಯ್ಡ್ ಗ್ರಂಥಿಯಿಂದ ನಮಗೆ ಬೇಕಾಗಿರುವಂಥ ಒಂದು ಅತ್ಯುತ್ತಮ ರಾಸಾಯನಿಕ ದ್ರವ್ಯ ಅಥವಾ ಒಂದು ರಸ ಬಿಡುಗಡೆ ಆಗುತ್ತೆ. ಇದಕ್ಕೆ ನಾವು ಥೈರಾಕ್ಸಿನ್ ಅಂತ ಕರಿತೀವಿ. ದೇಹದಲ್ಲಿ ಹಲವಾರು ಕಾರ್ಯಗಳನ್ನ ಮಾಡಲಿಕ್ಕೆ ನಮಗೆ ಬೇಕಾಗಿರುವಂಥ ಒಂದು ಈ ರಸ ಥೈರಾಕ್ಸಿನ್ ಈ ಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆ ಆಗುತ್ತೆ. ಇದು ಬಹುಮುಖ್ಯವಾದ ಒಂದು ರಸವಾಗಿರುತ್ತೆ. ಈ ಒಂದು ಥೈರಾಕ್ಸಿನ್ ರಸ ಏನು ಬಿಡುಗಡೆ ಆಗುತ್ತೆ ಥೈರಾಯ್ಡ್ ಗ್ರಂಥಿಯಿಂದ, ಇದು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಅಕಸ್ಮಾತ್ ಆಗಿ ಈ ಥೈರಾಕ್ಸಿನ್ ರಿಲೀಸ್ ಆಗೋದು ಥೈರಾಯ್ಡ್ ಗ್ಲ್ಯಾಂಡಿಂದ ಕಡಿಮೆ ಆದರೆ ಅದಕ್ಕೆ ನಾವು ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಸಿಕ್ಕಾಪಟ್ಟೆ ಬಿಡುಗಡೆ ಆಗ್ತಿದೆ, ಸಿಕ್ಕಾಪಟ್ಟೆ ಥೈರಾಕ್ಸಿನ್ ರಿಲೀಸ್ ಆಗ್ತಾ ಇದೆ, ಅದಕ್ಕೆ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೀವಿ. ಈ ವಿಡಿಯೋದಲ್ಲಿ ನಾನು ಇವತ್ತು ಹೈಪೋಥೈರಾಯ್ಡಿಸಮ್ ಅಥವಾ ಥೈರಾಕ್ಸಿನ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆ ಆಗುತ್ತಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕೂದಲು ಸ್ವಲ್ಪ ರಫ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ, ಕೂದಲು ಕಡಿಮೆ ಆಗುವಂಥ ಪಾಸಿಬಿಲಿಟಿ ಇರುತ್ತೆ, ತಲೆ ಬಾಲ್ಡ್ ಆಗುವಂಥ ಪಾಸಿಬಿಲಿಟಿ ಕೂಡ ಹೈಪೋಥೈರಾಯ್ಡಿಸಮ್ನಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು. ಎರಡನೇದು ಚರ್ಮ ರಫ್ ಆಗುವಂಥದ್ದು. ನನ್ನ ಚರ್ಮ ಯಾಕೋ ಡ್ರೈ ಆಗ್ತದೆ, ದಿನ ದಿನೇ ಚರ್ಮ ರಫ್ ಆಗ್ತದೆ ಡಾಕ್ಟ್ರೆ ಅಂತ ಬರ್ತಾರೆ. ಹಾಗೆ ಮೂರನೇದು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ. ದಿನಕ್ಕೆ 3 ದಿನಕ್ಕೆ ಒಂದ್ಸಲ ಮೋಷನ್ ಪಾಸ್ ಮಾಡುವಂಥದ್ದು. ತೂಕ ಜಾಸ್ತಿ ಆಗುವಂಥದ್ದು, ಅಂದರೆ ಕೆಲವೊಂದ್ಸಲ ಕಾಲಿನಲ್ಲಿ ಬಾವು ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಮತ್ತು ಎಷ್ಟೋ ಸಲ ಈ ಹೈಪೋಥೈರಾಯ್ಡಿಸಮ್ನ ಹಾಗೆ ನೆಗ್ಲೆಕ್ಟ್ ಮಾಡಿಬಿಟ್ಟಾಗ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳುವಂಥ ಪಾಸಿಬಿಲಿಟಿ, ಅಂದರೆ ಶ್ವಾಸಕೋಶ ಅಂದರೆ ಲಂಗ್ಸ್ನ ಕವರಿಂಗ್ ಏನಿರುತ್ತೆ, ಪ್ಲೂರಲ್ ಕ್ಯಾವಿಟಿ ಅಂತ ಕರಿತೀವಿ, ಆ ಸುತ್ತಲೂ ಒಂದು ನೀರಿನ ಅಂಶ ಶೇಖರಣೆ ಆಗುವಂಥ ಪಾಸಿಬಿಲಿಟಿ ಕೂಡ ಹೆಚ್ಚಾಗಿ. ಕಾರಣಕ್ಕೆ ಜ್ವರಕ್ಕೋ ಶೀತಕ್ಕೋ ಕೆಮ್ಮಿಗೋ ನಿಮ್ಮ ವೈದ್ಯರ ಬಳಿ ಹೋಗಿರ್ತೀರಿ, ಅವರು ನಿಮ್ಮ BP ಸ್ವಲ್ಪ ಜಾಸ್ತಿ ಆಗಿದೆ ಅಂತ ತಿಳಿಸ್ಬೋದು. ಇವೆಲ್ಲವೂ ಕೂಡ ಹೈಪೋಥೈರಾಯ್ಡಿಸಮ್ನ ಒಂದು ಲಕ್ಷಣ ಆಗಿರುತ್ತೆ. ಈ ಥೈರಾಯ್ಡ್ ಗ್ಲ್ಯಾಂಡ್ನ ಕಂಟ್ರೋಲ್ ಮಾಡುವಂಥದ್ದು ಒಬ್ಬ ದಣಿ ಇರ್ತಾನೆ, ಅವನಿಗೆ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಕರಿತೀವಿ, ಅದು ಮೆದುಳಲ್ಲಿರುವಂಥದ್ದು. ಎಲ್ಲ ನಮ್ಮ ದೇಹದಲ್ಲಿರುವಂಥ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು ಏನಂತ ಕರಿತೀವಿ, ಇವನ್ನ ಕಂಟ್ರೋಲ್ ಮಾಡುವಂಥದ್ದೇ ಈ ಪಿಟ್ಯುಟರಿ ಗ್ಲ್ಯಾಂಡ್. ಕೆಲವೊಮ್ಮೆ ಏನಾಗುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ನಿಂದ ಸರಿಯಾದ ರೀತಿಯಲ್ಲಿ ರಸ ಉತ್ಪನ್ನ ಆಗೋದಿಲ್ಲ. ಅವಾಗ ಈ ಒಂದು ಬಿಗ್ ಬಾಸ್ ಏನಿದೆ, ಪಿಟ್ಯುಟರಿ ಗ್ಲ್ಯಾಂಡ್ ಏನಿದೆ ಮೆದುಳಲ್ಲಿರುವಂಥದ್ದು ಒಂದು ಸಣ್ಣ ಗ್ರಂಥಿ, ಇದು ನಮ್ಮ ಒಂದು ಥೈರಾಯ್ಡ್ ಗ್ರಂಥಿಗೆ ಸಿಗ್ನಲ್ ಜಾಸ್ತಿ ಕೊಡ್ತಾ ಹೋಗುತ್ತೆ. ಅಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಥವಾ TSH ಅಂತ ಏನು ಕರಿತೀವಿ, ಅದನ್ನು ಜಾಸ್ತಿಯಿಂದ ಜಾಸ್ತಿ ರಿಲೀಸ್ ಮಾಡ್ತಾ ಹೋಗುತ್ತೆ ರಕ್ತದಲ್ಲಿ. ಯಾಕೆ ಅಂತ ಹೇಳಿದ್ರೆ ಇದನ್ನು ಏಳಿಸ್ಲಿಕ್ಕೆ, ಥೈರಾಯ್ಡ್ ಗ್ಲ್ಯಾಂಡ್ನಿಂದ ನೀನು ರಸ ಬಿಡುಗಡೆ ಸರಿ ಮಾಡ್ತಿಲ್ಲ, ನೀನು ಸ್ವಲ್ಪ ಮುನ್ನೆಚ್ಚರಿಕೋಬೇಕು ಅಂತ ಹೇಳಿಬಿಟ್ಟು TSH ತುಂಬ ಜಾಸ್ತಿ ಪ್ರಮಾಣದಲ್ಲಿ ರಕ್ತದಲ್ಲಿ ಸೇರ್ಕೊಳುತ್ತೆ. ಇದು ಪಿಟ್ಯುಟರಿ ಗ್ಲ್ಯಾಂಡ್ ರಿಲೀಸ್ ಮಾಡುವಂಥದ್ದು. ಈಗ ನೀವು ರಕ್ತ ಪರೀಕ್ಷೆ ಮಾಡಿಸಿದ್ರಿ ಅಂತ ಹೇಳಿದ್ರೆ TSH ಲೆವೆಲ್ ನಿಮಗೆ ಜಾಸ್ತಿ ಇರುತ್ತೆ, T3 T4 ಪ್ರಮಾಣ ಸ್ವಲ್ಪ ಕಡಿಮೆ ಆಗಿರ್ಬೋದು. ಇದಕ್ಕೆ ನಾವು ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಅಂತ. ಅಂದರೆ ಯಾವೆಲ್ಲ ಕಾರಣಗಳಿಂದ ಈ ಹೈಪೋಥೈರಾಯ್ಡಿಸಮ್ ಶುರುವಾಗತ್ತೆ ಅಂತ ನೀವು ಕೇಳಬಹುದಲ್ವಾ. ಸಿಂಪಲ್ ಅಂತ ಹೇಳಿದ್ರೆ, ನಿಮ್ಮ ಆಹಾರದಲ್ಲಿ ಅಯೋಡಿನ್ ಅಂಶ ಕಡಿಮೆ ಇದ್ದರೆ, ಸಹಜವಾಗಿ ಉಪ್ಪಿನಲ್ಲಿ ಅಯೋಡಿನ್ನ ಮಿಕ್ಸ್ ಮಾಡ್ತಾರೆ. ಸೊ ಅಯೋಡೈಸ್ಡ್ ಉಪ್ಪು ನೀವು ಬಳಸ್ತಿಲ್ಲ ಅಂತ ಹೇಳಿದ್ರು ಕೂಡ ಅಯೋಡಿನ್ ಕೊರತೆ ಆಗಿ ಈ ಒಂದು ಹೈಪೋಥೈರಾಯ್ಡಿಸಮ್ ಬರುವಂಥ ಪಾಸಿಬಿಲಿಟಿ ಹೆಚ್ಚು. ಎರಡನೇದಾಗಿ ಒಂದು ಥೈರಾಯ್ಡೈಟಿಸ್ ಅಂತ ಹೇಳ್ಬಿಟ್ಟು ಆಟೋ ಇಮ್ಯೂನ್ ಸಮಸ್ಯೆ ಆಗಿರ್ಬೋದು. ಈ ಒಂದು ಉರಿಯೂತ, ಥೈರಾಯ್ಡ್ನಲ್ಲೇ ಉರಿಯೂತ ಕಾಣಿಸ್ಕೊಂಡು ಕೂಡ ಈ ಒಂದು ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಇದರಿಂದನೂ ಕೂಡ ಹೈಪೋಥೈರಾಯ್ಡಿಸಮ್ ಕಾಣಿಸ್ಕೊಳ್ಳೋಂಥ ಪಾಸಿಬಿಲಿಟಿ ಹೆಚ್ಚಾಗಿ. ಹಾಗಾದ್ರೆ ನನಗೆ ಥೈರಾಯ್ಡ್ ಸಮಸ್ಯೆ ಇದೆಯೋ ಇಲ್ಲೋ ಅಂತ ಗೊತ್ತಾಗದೆ ಹೆಂಗೆ? ನೀವಾಗಿ ಏನು ಜಡ್ಜ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಸಮೀಪದ ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಒಂದ್ಸಲ ಕಾಣ್ರಿ. ಅವರು ಏನಾದರೂ ಸಂಶಯ ಬಂದರೆ ನಿಮ್ಮ ಲಕ್ಷಣಗಳ ಆಧಾರದ ಮೇಲೆ ಅವರು ನಿಮಗೆ ರಕ್ತ ಪರೀಕ್ಷೆ ಮಾಡಿಸ್ಲಿಕ್ಕೆ ಹೇಳ್ತಾರೆ. T3 T4 TSH ಈ ಮೂರನ್ನು ಸೇರಿ ಒಂದು ಥೈರಾಯ್ಡ್ ಪ್ರೊಫೈಲ್ ಅಂತ ಕರಿತೀವಿ. ಈ ಒಂದು ರಕ್ತ ಪರೀಕ್ಷೆ ನಿಮ್ಮ ವೇನ್ಸಿಂದ, ರಕ್ತನಾಳದಿಂದ ರಕ್ತನ ತಕೊಂಡು ರಕ್ತ ಪರೀಕ್ಷೆ ಕಳಿಸ್ತಾರೆ. ಅದರಲ್ಲಿ ಏನಾದರೂ TSH ಲೆವೆಲ್ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳಿದಾಗ ನಿಮಗೆ
ಬಹುಶಃ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಇರಬಹುದು ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾರೆ. ಅವಾಗಲೇ ನಿಮಗೆ ಥೈರಾಯ್ಡಿನ ಸಮಸ್ಯೆ ಇದೆಯೋ ಇಲ್ಲೋ ಅಂತ ಹೇಳ್ಬೋದು. ಆದರೆ ಈ ಹೇಳಿದ ಎಲ್ಲ ಲಕ್ಷಣಗಳು ಕೂಡ ಬರೀ ಥೈರಾಯ್ಡ್ ಸಮಸ್ಯೆಯಲ್ಲಿ ಮಾತ್ರ ಇದೆ ಅಂತ ಹೇಳೋದು ತಪ್ಪಾಗುತ್ತೆ. ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳಲ್ಲಿ ಕೂಡ ಈಗ ನಾನೇನು ಲಕ್ಷಣಗಳು ಹೇಳಿದೆ, ಥೈರಾಯ್ಡಲ್ಲಿ ಬರುವಂಥ ಲಕ್ಷಣಗಳನ್ನ ಹೇಳಿದೆ, ಅದು ಕಾಣಿಸ್ಕೊಳ್ಳುವಂಥ ಪಾಸಿಬಿಲಿಟಿ ಇರುತ್ತೆ. ನೋಡಿ, ಆಯುರ್ವೇದದಲ್ಲೂ ಇದಕ್ಕೆ ಈ ಸಮಸ್ಯೆಗೆ ಚಿಕಿತ್ಸೆ ಇದೆ. ಅದೇ ರೀತಿಯಲ್ಲಿ ಅಲೋಪತಿಯಲ್ಲಿ ಕೂಡ ಈ ಒಂದು ಸಮಸ್ಯೆಗೆ ಚಿಕಿತ್ಸೆ ಇದೆ. ಸಣ್ಣ ಪ್ರಮಾಣದಲ್ಲಿ, ಮಾಡರೇಟ್ ಪ್ರಮಾಣದಲ್ಲಿ TSH ಲೆವೆಲ್ಲು ಸ್ವಲ್ಪ ಜಾಸ್ತಿ ಇದ್ದಾಗ ಆಯುರ್ವೇದದಲ್ಲಿ ಹಲವಾರು ಔಷಧಿಗಳಿದೆ. ಇದನ್ನು ಕೊಟ್ಟು ಪ್ರತಿ 6 ತಿಂಗಳಿಗೆ ಒಂದ್ಸಲ ನಾವು ನಿಮ್ಮ ರಕ್ತ ಪರೀಕ್ಷೆಯನ್ನು ಮಾಡಿಸ್ತಾ ಇರ್ತೀವಿ. ಇದು ನಿಮ್ಮ ಒಂದೇ ಒಂದು ಉದ್ದೇಶ ಅಂತ ಹೇಳಿದ್ರೆ, ನಿಮ್ಮ ರಕ್ತ ಪರೀಕ್ಷೆ ಮಾಡಿಸಿದಾಗ TSH ಲೆವೆಲ್ ನಾರ್ಮಲ್ ಇರಬೇಕಾಗತ್ತೆ, T3 T4 ಲೆವೆಲ್ ಕೂಡ ನಾರ್ಮಲ್ ಆಗಿರಬೇಕಾಗತ್ತೆ. ಇದನ್ನ ಮಾಡ್ತಾ ಆಯುರ್ವೇದ ಟ್ರೀಟ್ಮೆಂಟ್ಗಳನ್ನು ಕೂಡ ನೀವು ತಗೋಬಹುದು, ಖಂಡಿತ ತಗೋಬಹುದು. ಅಲೋಪತ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಂಡೋಕ್ರಾಲಜಿಸ್ಟ್ ಆಗಿರ್ಬೋದು, ಫಿಸಿಷಿಯನ್ಸ್ ಆಗಿರ್ಬೋದು, ನಿಮ್ಮ ಥೈರಾಯ್ಡ್ ಪ್ರೊಫೈಲ್ ಆಧಾರದ ಮೇಲೆ ಅವರು ನಿಮ್ಮ ದೇಹದ ತೂಕ, ನಿಮಗಿರುವಂಥ ಸಮಸ್ಯೆನ ಮತ್ತು TSH ಲೆವೆಲ್, ಈ 3 ಆಧಾರದ ಮೇಲೆ ನೋಡಿಕೊಂಡು ನಿಮಗೆ ಥೈರಾಕ್ಸಿನ್ ಮಾತ್ರೆನ ಸಣ್ಣ ಪ್ರಮಾಣದಿಂದ ಶುರು ಮಾಡ್ತಾರೆ. ತೂಕ ಇಳಿಸ್ಕೊಳ್ಳುವಂಥದ್ದು, ದಿನನಿತ್ಯ ವ್ಯಾಯಾಮ, ಒಳ್ಳೆಯ ಆಹಾರ, ಇವುಗಳಿಂದ ಕೂಡ ನಿಮ್ಮ ಹೈಪೋಥೈರಾಯ್ಡಿಸಮ್ ಅಂತ ಸಮಸ್ಯೆಯಿಂದ ದೂರ ಇರ್ಬೋದು.